ಎಲ್ರಿಗೂ ನಮಸ್ಕಾರ. CME2 ವೀಕ್ 12 ಡ್ರಿಲ್ಲಿಂಗ್ ಮಿಷಿನ್ಸ್ ಬಗ್ಗೆ ನೀವು ಒಂದಷ್ಟು ವೀಡಿಯೋಸ್ನ ನೋಡಿದ್ರಿ. ಯಾವ್ಯಾವ ಥರ ಡ್ರಿಲ್ಲಿಂಗ್ ಮಿಷಿನ್ಸ್ನಲ್ಲಿ ಆಪ್ರೇಷನ್ಸ್ನ ಮಾಡ್ತಾರೆ, ಯಾವ್ಯಾವ ಡ್ರಿಲ್ಲಿಂಗ್ ಮಿಷಿನ್ಸ್ ಇದ್ದಾವೆ, ಹೌ ಟು ಪರ್ಫಾರ್ಮ್ ಡಿಫರೆಂಟ್ ಆಪ್ರೇಷನ್ಸ್ ಯೂಸಿಂಗ್ ಡಿಫರೆಂಟ್ ಮಿಲ್ಲಿಂಗ್ ಮಿಷಿನ್ಸ್ ಅಷ್ಟನ್ನು ಕೂಡ ತಿಳ್ಕೊಂಡ್ರಿ. ಸೊ ಈ ಒಂದು ಸೆಷನಲ್ಲಿ ಇದರ ರಿಲೇಟೆಡ್ ಕೆಲವೊಂದು ಕ್ವಶನ್ಸನ್ನು, ಎಕ್ಸಾಮಿನೇಷನ್ ರಿಲೇಟೆಡ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡೋಣ. ಆ್ಯಂಡ್ ದೀಸ್ ಆರ್ ಓನ್ಲಿ ಫಾರ್ ಪ್ರಾಕ್ಟೀಸ್. ಯು ಕ್ಯಾನ್ ಫ್ರೇಮ್ ಅಗೇನ್ ಎನ್ ನಂಬರ್ ಆಫ್ ಕ್ವಶನ್ಸ್ ಫ್ರಮ್ ದಿಸ್ ಕಂಟೆಂಟ್, but I have taken some of the questions just to prepare you for your examination. ಈ ಥರ ಬರಬಹುದು ಅಂತ ಹೇಳೋದಕ್ಕೋಸ್ಕರ ಒಂದಷ್ಟು ಕ್ವಶನನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಸೊ ಇದೇ ಥರ ನೀವು ಡಿಫ್ರೆಂಟ್ ಕ್ವಶನ್ಸನ್ನು ಫ್ರೇಮ್ ಮಾಡಿಕೊಂಡು ಯು ಕ್ಯಾನ್ ಟೇಕ್ ಅಪ್ ಆ್ಯಂಡ್ ಇಟ್ ಮೇ ಬಿ ಯೂಸ್ಫುಲ್ ಫಾರ್ ಯುವರ್ ಸ್ಟಡಿ ಪರ್ಪಸ್ ಅಂತ ಹೇಳ್ಬೋದು. ಎ ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ ಇಸ್ ಪ್ರಿಫರ್ಡ್ ಫಾರ್, ಯು ಕ್ಯಾನ್ ಸಿ ದ 4 ಆಪ್ಷನ್. ಈ ಡ್ರಿಲ್ಲಿಂಗ್ ಮಿಷಿನ್, ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ನ ಯಾವುದಕ್ಕೆ ಯೂಸ್ ಮಾಡ್ತಾರೆ? ಮೈಕ್ರೋ ಡ್ರಿಲ್ಲಿಂಗ್ ಆಪ್ರೇಷನ್ಸ್ಗೆ ಯೂಸ್ ಮಾಡ್ತಾರೆ. ಮೈಕ್ರೋ ಡ್ರಿಲ್ಲಿಂಗ್ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಥರ ಸ್ಮಾಲ್ ಡ್ರಿಲ್ಲಿಂಗ್ ಆಪ್ರೇಷನ್ಸ್ಗೆ ಯೂಸ್ ಮಾಡ್ತಾರೆ? ಆಬ್ವಿಯಸ್ಲಿ ನಾಟ್. ಹೈ ಸ್ಪೀಡ್ ಡ್ರಿಲ್ಲಿಂಗ್ ಆಫ್ ಪ್ಲಾಸ್ಟಿಕ್ಸ್? ನೋ, ಪ್ಲಾಸ್ಟಿಕ್ಸ್ನ ನಾವು ಯಾವುದೇ ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ ಯೂಸ್ ಮಾಡೋದಿಲ್ಲ. ಸ್ಮಾಲ್ ಅಥವಾ ಪ್ರಿಸೈಸ್ ಹೋಲ್ಸ್, ಸಣ್ಣ ಹೋಲ್ಸ್ ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವ? ನೋ, ಫಾರ್ ದ್ಯಾಟ್ ವಿ ಹ್ಯಾವ್ ಎ ಡಿಫರೆಂಟ್ ಆಟೋಮ್ಯಾಟಿಕ್ ಡ್ರಿಲ್ಲಿಂಗ್ ಮಿಷಿನ್ಸ್. ಸೊ ಯಾವಾಗಲೂ ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ನ ಲಾರ್ಜ್ ಅಥವಾ ಹೆವಿ ವರ್ಕ್ ಪೀಸ್ ಯೂಸ್ ಮಾಡೋದಕ್ಕೆ ನಾವು ಯೂಸ್ ಮಾಡೋದ್ರಿಂದ ದಿಸ್ ಆಪ್ಷನ್ ಇಸ್ ಕರೆಕ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ದ ಮೇನ್ ಫಂಕ್ಷನ್ ಆಫ್ ಅ ಡ್ರಿಲ್ ಚೆಕ್. ಡ್ರಿಲ್ ಚೆಕ್ ಅದು ಕೆಲಸ ಏನು? ಸೊ ಡ್ರಿಲ್ ಚೆಕ್ ಏನು ಮಾಡುತ್ತೆ? ಯೂಶ್ವಲಿ ಡ್ರಿಲ್ ಬಿಟ್ಟನ್ನು ಹೋಲ್ಡ್ ಮಾಡುತ್ತೆ ಅಂತ ನಾವು ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ ಪಾರ್ಟ್ಸಲ್ಲಿ ತಿಳ್ಕೊಂಡ್ವಿ. ಯಾವುದೇ ಥರ ಡ್ರಿಲ್ ಬಿಟ್ನ ಕೂಲ್ ಮಾಡಲ್ಲ, ಯಾವುದೇ ಥರ ಹೋಲ್ ಡೆಪ್ತನ್ನು ಮೆಷರ್ ಮಾಡಲ್ಲ, ವರ್ಕ್ ಪೀಸ್ನ ಲೂಬ್ರಿಕೇಟ್ ಮಾಡಲ್ಲ. ಇಟ್ ವಿಲ್ ಹೋಲ್ಡ್ ಆ್ಯಂಡ್ ರೊಟೇಟ್ ದ ಡ್ರಿಲ್ ಬಿಟ್. ಸೊ ದಿಸ್ ಆಪ್ಷನ್ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಸೊ ಟ್ಯಾಪನ್ನು ಏನಕ್ಕೆ ಯೂಸ್ ಮಾಡ್ತಾರೆ? ಎಕ್ಸ್ಟರ್ನಲ್ ಥ್ರೆಡ್ಸ, ಇಂಟರ್ನಲ್ ಥ್ರೆಡ್ಸ, ಸ್ಕ್ವೇರ್ ಹೋಲ್ಸ, ಫ್ಲಾಟ್ ಪ್ಲೇನರ್ ಸರ್ಫೇಸಸ್? ನೋಡಿ, ಸ್ಕ್ವೇರ್ ಹೋಲ್ಸು, ಫ್ಲಾಟ್ ಪ್ಲೇನರ್ ಸರ್ಫೇಸ್ ಅನ್ನೋದು ಔಟ್ ಆಫ್ ದಿ ಕಂಟೆಕ್ಸ್ಟ್. ನಾವು ಯು ಮೇ ಎಂಡ್ ಅಪ್ ವಿತ್ ಎಕ್ಸ್ಟರ್ನಲ್ ಥ್ರೆಡ್ ಆ್ಯಂಡ್ ಇಂಟರ್ನಲ್ ಥ್ರೆಡ್. ಎಕ್ಸ್ಟರ್ನಲ್ ಥ್ರೆಡ್ ಮಾಡೋದು ನಾವು ಲೇತ್ ಮಿಷಿನ್ಸಲ್ಲಿ, ಇಲ್ಲಿ ಯಾವುದೇ ಥರ ಎಕ್ಸ್ಟರ್ನಲ್ ಥ್ರೆಡ್ ಮಾಡೋಕ್ಕಾಗೋದಿಲ್ಲ. ಡ್ರಿಲ್ ಆಗಿರೋವಂಥದ್ರ ಮೇಲೆ ನೀವು ಥ್ರೆಡ್ ಮಾಡೋದು ಅಂತ ಹೇಳಿದ್ರೆ ಇಂಟರ್ನಲ್ ಥ್ರೆಡ್ಸ್ ಆಗಿರುತ್ತೆ. ಸೊ ದಿಸ್ ಆಪ್ಷನ್ ಇಸ್ ಕರೆಕ್ಟ್. ಹೆಲಿಕ್ಸ್ ಆ್ಯಂಗಲ್ ಅಂದರೆ ಏನು ಡ್ರಿಲ್ ಬಿಟ್ಟಲ್ಲಿ? ಸೊ ಫೇಸ್ ಮತ್ತು ಆಕ್ಸಿಸ, ಲಿಪ್ ಮತ್ತು ಫ್ಲ್ಯಾಂಕ, ಲ್ಯಾಂಡ್ ಮತ್ತು ಆಕ್ಸಿಸ, ಶಾಂಕ್ ಆ್ಯಂಡ್ ಬಾಡಿನ. ಸೊ ಇದನ್ನು ನೀವು ಕರೆಕ್ಟಾಗಿ ಓದಿರಬೇಕು. ಲ್ಯಾಂಡ್ ಮತ್ತು ಆಕ್ಸಿಸ್ ಮಧ್ಯೆ ಇರುವಂತಹ ಒಂದು ಏನು ಆ್ಯಂಗಲ್ಗೆ ನಾವು ಹೆಲಿಕ್ಸ್ ಆ್ಯಂಗಲ್ ಅಂತ ಕರಿತೀವಿ. ಲಿಪ್ ಕ್ಲಿಯರೆನ್ಸ್ ಆ್ಯಂಗಲ್ಲು, ಕಟಿಂಗ್ ಎಡ್ಜ್ ಆ್ಯಂಗಲು, ಅದೆಲ್ಲನೂ ಕೂಡ ನೀವು ಪ್ಯಾರಲಲ್ ಆಗಿ ತಿಳ್ಕೊಬೋದು. ಸೊ ಕೌಂಟರ್ ಸಿಂಕ್ ಏನು ಮಾಡುತ್ತೆ? ಕೌಂಟರ್ ಸಿಂಕಿಂಗ್ ಆಪ್ರೇಷನಲ್ಲಿ ಎಂಡ್ ಆಫ್ ದ ಹೋಲ್ ಕೋನಿಕಲ್ ಸರ್ಫೇಸ್ನ ಕ್ರಿಯೇಟ್ ಮಾಡುತ್ತೆ. ಏನಕ್ಕೆ ಕೋನಿಕಲ್ ಸರ್ಫೇಸ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ಸ್ಕ್ರೂಸನ್ನು ಇನ್ಸರ್ಟ್ ಮಾಡೋದಕ್ಕೆ ಕೋನಿಕಲ್ ಸರ್ಫೇಸ್ ಬೇಕಾಗುತ್ತೆ. ಹಾಗಾಗಿ ಸಿಲಿಂಡ್ರಿಕಲ್ ಹೋಲ್, ಫ್ಲಾಟ್ ಸರ್ಫೇಸ್ ಆ್ಯಂಡ್ ಸ್ಕ್ವೇರ್ ಹೋಲ್ ಆರ್ ದ ರಾಂಗ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಸೊ ಕಮಿಂಗ್ ಟು ದ ಫಿಲ್ ಇನ್ ದ ಬ್ಲಾಂಕ್ಸ್, ಇದು ನಿಮ್ಮ ಎಕ್ಸಾಮಲ್ಲಿ ಯಾವ ಥರ ಪ್ಯಾಟರ್ನ್ ಇರುತ್ತೆ ಅದೇ ಥರ ಮಾಡಿದ್ದೀನಿ. ಸೊ ವಿ ಹ್ಯಾವ್ 5 ಡಿಫರೆಂಟ್ ಆಪ್ಷನ್ಸ್ ಆ್ಯಂಡ್ 5 ಡಿಫರೆಂಟ್ ಕ್ವಶನ್ಸ್. ಯು ನೀಡ್ ಟು ಟೇಕ್ ಅಪ್ ಈಚ್ ಕರೆಕ್ಟ್ ಆನ್ಸರ್ ಫಾರ್ ಈಚ್ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್. So creating a smooth, accurate hole by enlarging existing hole. So this is a keyword you need to remember. Already hole ಆಗಿರೋದನ್ನ enlarge ಮಾಡೋದಕ್ಕೆ ನಾವು ಯಾವ ಆಪರೇಷನ್ ಅಂತ ಕರಿತೀವಿ? It's a direct question, that is reaming. So you need to take reaming for this. The rotating tool used. Rotating tool ಡ್ರಿಲ್ಲಿಂಗ್ ಮಿಷಿನಲ್ಲಿ ಯಾವುದನ್ನು ಯೂಸ್ ಮಾಡ್ತಾರೆ? ರೀಮಿಂಗ್ ಆಲ್ರೆಡಿ ಮುಗಿದೋಗಿದೆ. ಸೊ ಈ ರಿಮೈನಿಂಗ್ 4 ಆಪ್ಷನ್ಸಲ್ಲಿ ಡ್ರಿಲ್ ಬಿಟ್ಟ, ಹೆಲಿಕ್ಸ, ಸ್ಪಾಟ್ ಫೇಸಿಂಗ, ಬೇಸ. ಸೊ ಇದು 3 ಔಟ್ ಆಫ್ ದಿ ಕಾಂಟೆಕ್ಸ್ಟ್. ಸೊ ಡ್ರಿಲ್ ಬಿಟ್ ಅನ್ನೋದು ರೊಟೇಟಿಂಗ್ ಟೂಲ್, ಇದು 3 ಟೂಲ್ ಅಲ್ಲ. ಹಾಗಾಗಿ ಡ್ರಿಲ್ ಬಿಟ್ ಅನ್ನೋದು ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ದ ಡ್ಯಾಶ್ ಸಪೋರ್ಟ್ಸ್ ದ ಎಂಟೈರ್ ಡ್ರಿಲ್ಲಿಂಗ್ ಮಿಷಿನ್. ನೋಡಿ, ಏನು ಆಲ್ರೆಡಿ ದಿಸ್ 2 ಆರ್ ಓವರ್ ನಾವು. ಯಾವ ಒಂದು ಪಾರ್ಟು ಡ್ರಿಲ್ಲಿಂಗ್ ಮಿಷಿನ್ನ ಸಪೋರ್ಟ್ ಮಾಡುತ್ತೆ? ಕಂಪ್ಲೀಟ್ ಡ್ರಿಲ್ಲಿಂಗ್ ಮಿಷಿನ್ನ. ನೋಡಿ, ಹೆಲಿಕ್ಸ್ ಮತ್ತು ಸ್ಪಾಟ್ ಫೇಸಿಂಗ್ ಆರ್ ಔಟ್ ಆಫ್ ದಿ ಕಾಂಟೆಕ್ಸ್ಟ್ ಅಗೈನ್ ಹಿಯರ್. ಸೊ ಬೇಸ್ ಅನ್ನೋದು ಪಾರ್ಟ್ ಆಫ್ ಎ ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಲೀಡಿಂಗ್ ಎಡ್ಜ್ ಮತ್ತು ಲ್ಯಾಂಡ್ ಅಥವಾ ಡ್ರಿಲ್ ಆಕ್ಸಿಸ್ ಮಧ್ಯೆ ಇರೋದು ಈಗ ತಾನೇ ಕಲ್ತ್ಕೊಡ್ರಿ ಹೆಲಿಕ್ಸ್ ಆ್ಯಂಗಲ್ ಅಂತ. ಸೊ ಆಲ್ ಅದರ್ ಆಪ್ಷನ್ಸ್ ಆರ್ ರಾಂಗ್ ಇನ್ ದಿಸ್ ಕೇಸ್. ಸೊ ಇನ್ನು ಉಳ್ಕೊಟ್ಟಿರೋದು ಸ್ಪಾಟ್ ಫೇಸಿಂಗು. ದಟ್ ಇಸ್ ಎ ಡೆಫಿನಿಷನ್. ಇಟ್ ಇಸ್ ಅನ್ ಆಪರೇಷನ್ ಆಫ್ ರಿಮೂವಿಂಗ್ ಎನಫ್ ಮೆಟೀರಿಯಲ್ ಟು ಪ್ರೊವೈಡ್ ಫ್ಲಾಟ್ ಸರ್ಫೇಸ್ ಅರೌಂಡ್ ಎ ಹೋಲ್ ಬಿಕಾಸ್ ಟು ಪ್ರೊವೈಡ್ ಬೇಸ್ಮೆಂಟ್ ಅಥವಾ ಬೇಸ್ ಫಾರ್ ಫಿಕ್ಸಿಂಗ್ ದ ಬೋಲ್ಟ್ ಹೆಡ್ನ ಫಿಕ್ಸ್ ಮಾಡೋದಕ್ಕೆ ಒಂದು ಜಾಗ ಬೇಕು, ಸ್ಪೇಸ್. ಅದನ್ನು ಪ್ರೊವೈಡ್ ಮಾಡೋದಕ್ಕೆ ಫ್ಲಾಟ್ ಸರ್ಫೇಸ್ ಕ್ರಿಯೇಟ್ ಮಾಡೋದು ಸ್ಪಾಟ್ ಫೇಸಿಂಗ್. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಕಮಿಂಗ್ ಟು ದ 2 ಮಾರ್ಕ್ಸ್ ಕ್ವಶನ್, 3 ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್. ನಾವು ಡೈರೆಕ್ಟ್ ಕ್ವಶನ್ಸ್ ಇರ್ತವೆ. ಡ್ರಿಲ್ಲಿಂಗ್ ಮಿಷಿನ್ದು ಪರ್ಪಸ್ ಬಗ್ಗೆ ಕೇಳಿದ್ದಾರೆ. ಸರ್ಕ್ಯುಲರ್ ಹೋಲ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಡ್ರಿಲ್ಲಿಂಗ್ ಮಿಷಿನ್ ಯೂಸ್ ಮಾಡ್ತೀವಿ. ಎಕ್ಸಿಸ್ಟಿಂಗ್ ಹೋಲ್ನ ಎನ್ಲಾರ್ಜ್ ಮಾಡೋದಕ್ಕೆ ಡ್ರಿಲ್ಲಿಂಗ್ ಮಿಷಿನ್ನ ಯೂಸ್ ಮಾಡ್ತೀವಿ. ಇನ್ನು ಟ್ಯಾಪಿಂಗ್ ಅಂತ ಹೇಳಿದ್ರೆ ಕಟಿಂಗ್ ಇಂಟರ್ನಲ್ ಥ್ರೆಡ್ಸ್. ಒಂದು ವರ್ಕ್ ಪೀಸಲ್ಲಿ ಇಂಟರ್ನಲ್ ಥ್ರೆಡ್ಸ್ನ ಕಟ್ ಮಾಡೋದಕ್ಕೆ ಟ್ಯಾಪಿಂಗ್ ಅಂತ ಕರಿತೀವಿ.
ಇನ್ನು ಕೌಂಟರ್ ಬೋರಿಂಗ್ ಅಂತ ಹೇಳಿದ್ರೆ ಇಟ್ಸ್ ಅನ್ ಆಪರೇಷನ್ ಆಫ್ ಎನ್ಲಾರ್ಜಿಂಗ್ ಎಂಡ್ ಆಫ್ ದ ಹೋಲ್ ಸಿಲಿಂಡ್ರಿಕಲಿ ಎಂಡ್ ಆಫ್ ದಿ ಹೋಲ್ನ ಎನ್ಲಾರ್ಜ್ ಮಾಡೋದಕ್ಕೆ ಕೌಂಟರ್ ಬೋರಿಂಗ್ ಅಂತ ಕರಿತೀವಿ. ಅದನ್ನು ಕೌಂಟರ್ ಬೋರ್ ಟೂಲ್ ಅಂತ ಮಾಡ್ತಾರೆ. ಹೆಲಿಕ್ಸ್ ಆ್ಯಂಗಲ್ ಅಂತ ಹೇಳಿದ್ರೆ ಇಟ್ಸ್ ಅನ್ ಆ್ಯಂಗಲ್ ಬಿಟ್ವೀನ್ ಲೀಡಿಂಗ್ ಎಡ್ಜ್ ಆಫ್ ದ ಲ್ಯಾಂಡ್ ಆ್ಯಂಡ್ ದ ಡ್ರಿಲ್ ಆಕ್ಸಿಸ್. ಡೈರೆಕ್ಟ್ ಡೆಫಿನಿಷನ್. ನೀವು ಯಾವ್ದಾದ್ರು 2 ಪಾರ್ಟ್ ಬಗ್ಗೆ ಕೇಳಿದರೆ ಡ್ರಿಲ್ಲಿಂಗ್ ಮಿಷಿನ್ದು ಬೇಸ್ ಬಗ್ಗೆ ಬರಿಬೋದು. ಎಂಟೈರ್ ಡ್ರಿಲ್ಲಿಂಗ್ ಮಿಷಿನ್ ಸಪೋರ್ಟ್ ಮಾಡುತ್ತೆ, ಸ್ಟೆಬಿಲಿಟಿ ಕೊಡುತ್ತೆ. ಇನ್ನು ರೇಡಿಯಲ್ ಆರ್ಮು ಅಪ್ ಆ್ಯಂಡ್ ಡೌನ್ ಮೋಷನ್ ಕೊಡುತ್ತೆ. ಮತ್ತು ಕಾಲಮ್ ಸುತ್ತಿ ನಿಮಗೆ ಯಾವ ಒಂದು ಪೊಸಿಷನ್ ಬೇಕೋ ಆ ಪೊಸಿಷನ್ಗೆ ಡ್ರಿಲ್ಲನ್ನು ಮಾಡುತ್ತೆ. ಇನ್ನು 3 ಮಾರ್ಕ್ಸ್ ಕ್ವಶನ್ನ ಸ್ವಲ್ಪ ನೀವು ಜಾಸ್ತಿ ಬರೀಬೇಕಾಗುತ್ತೆ. ವರ್ಕಿಂಗ್ ಪ್ರಿನ್ಸಿಪಲ್ ಬಗ್ಗೆ ಕೇಳಿದ್ದಾರೆ. ಯು ನೀಡ್ ಟು ರೈಟ್ ವರ್ಕಿಂಗ್ ಪ್ರಿನ್ಸಿಪಲ್ ಬೈ ರೈಟಿಂಗ್ ದ ಡ್ರಾಯಿಂಗ್ ಲೈಕ್ ವರ್ಕ್ ಪೀಸ್ ಮತ್ತು ಏನು ಡ್ರಿಲ್ ಬಿಟ್ಟಿದ್ದು ಬರೆದು ಅದು ಯಾವ ಥರ ರೊಟೇಟ್ ಆಗುತ್ತೆ, ಆ ಕಟಿಂಗ್ ಟೂಲ್ಗೆ ಏನಂತ ಕರೀತಾರೆ, ಫೀಡ್ ಯಾವ ಥರ ಕೊಡ್ತಾರೆ ಅನ್ನೋದನ್ನು ಬರೆದು ಯು ನೀಡ್ ಟು ರೈಟ್ ಸಮ್ ಪಾಯಿಂಟ್ಸ್ ಅಬೌಟ್ ದಿಸ್. ಡ್ರಿಲ್ ಬಿಟ್ಟು ಹೈ ಸ್ಪೀಡಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ವರ್ಕ್ ಪೀಸನ್ನು ಟೇಬಲ್ ಅಥವಾ ವೈಸಲ್ಲಿ ಫಿಕ್ಸ್ ಮಾಡಿರ್ತಾರೆ. ಡೌನ್ವರ್ಡ್ ಫೋರ್ಸ್ ಅಥವಾ ಫೀಡ್ನ ಅಪ್ಲೈ ಮಾಡ್ತಾರೆ. ಇದನ್ನು ರೊಟೇಟ್ ಮಾಡೋ ಜೊತೆಗೆ ಸೊ ಮೆಟೀರಿಯಲ್ಲು ಸಣ್ಣ ಚಿಪ್ಸ್ ಆಗಿ ರಿಮೂವ್ ಆಗ್ತಾ ಬರುತ್ತೆ. ಸೊ ಟು ಕ್ರಿಯೇಟ್ ಎ ಹೋಲ್. ಡ್ರಿಲ್ಲಿಂಗ್ ಮತ್ತು ಬೋರಿಂಗ್ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಕೇಳಿದ್ದಾರೆ. ಡ್ರಿಲ್ಲಿಂಗಲ್ಲಿ ಹೋಲ್ ಕ್ರಿಯೇಟ್ ಮಾಡ್ತೀವಿ, ಬೋರಿಂಗಲ್ಲಿ ಆಲ್ರೆಡಿ ಡ್ರಿಲ್ ಆಗಿರೋದನ್ನ ಎನ್ಲಾರ್ಜ್ ಮಾಡ್ತೀವಿ. ಸೊ ಡ್ರಿಲ್ಲಿಂಗಲ್ಲಿ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ ಯೂಸ್ ಮಾಡ್ತೀವಿ, ಬೋರಿಂಗಲ್ಲಿ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ಯೂಸ್ ಮಾಡ್ತೀವಿ. ದಿಸ್ ಯು ಶುಡ್ ರಿಮೆಂಬರ್. ಬೋರಿಂಗ್ ಗಿವ್ಸ್ ಬೆಟರ್ ಆ್ಯಕ್ಯುರಸಿ ಆ್ಯಂಡ್ ಡ್ರಿಲ್ಲಿಂಗ್ ಗಿವ್ಸ್ ನಾರ್ಮಲ್ ಫಿನಿಶ್ ಕೊಡುತ್ತೆ. ಫಿನಿಶ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಕೌಂಟರ್ ಬೋರಿಂಗ್, ಕೌಂಟರ್ ಸಿಂಕಿಂಗ್ ಬಗ್ಗೆ ಡಿಫ್ರೆನ್ಸ್ ಕೇಳಿದ್ದಾರೆ. ಕೌಂಟರ್ ಬೋರಿಂಗ್ನ ಫ್ಲಾಟ್ ಬಾಟಮ್ ಸಿಲಿಂಡ್ರಿಕಲ್ ರೀಸೆಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಕೌಂಟರ್ ಸಿಂಕಿಂಗ್ನ ಕೋನಿಕಲ್ ಸ್ಪೇಸ್ನ ಪ್ರೊವೈಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಕೌಂಟರ್ ಬೋರಿಂಗ್ ಈಸ್ ಯೂಸ್ಡ್ ಫಾರ್ ಬೋಲ್ಟ್ ಆ್ಯಂಡ್ ನಟ್ಸ್ನ ಫಿಕ್ಸ್ ಮಾಡೋದಕ್ಕೆ ಕೌಂಟರ್ ಬೋರಿಂಗ್ ಯೂಸ್ ಮಾಡ್ತೀವಿ. ಕೌಂಟರ್ ಸಿಂಕಿಂಗ್ನ ಸ್ಕ್ರೂಸ್ನ ಫಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ಸಿಲಿಂಡ್ರಿಕಲ್ ಇರುತ್ತೆ ಕೌಂಟರ್ ಬೋರಿಂಗಲ್ಲಿ, ಕೌಂಟರ್ ಸಿಂಕಿಂಗಲ್ಲಿ ಕೋನಿಕಲ್ ಶೇಪಲ್ಲಿ ಕಟಿಂಗ್ ಟೂಲ್ ಇರುತ್ತೆ. ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ದು ಎನಿ 3 ಪಾರ್ಟ್ಸ್ ಬಗ್ಗೆ ಕೇಳಿದ್ದಾರೆ. ಯು ಕ್ಯಾನ್ ರೈಟ್ ಬೇಸ್, ಕಾಲಮ್ ಆ್ಯಂಡ್ ರೇಡಿಯಲ್ ಆರ್ಮ್. ಆಲ್ರೆಡಿ ನಾನು 2 ಮಾರ್ಕ್ಸಲ್ಲಿ ಹೇಳಿದ್ದೀನಿ. ಸೊ ಬೇಸ್ ಅಂದರೆ ಏನು, ಕಾಲಮ್ ಅಂದರೆ ಯಾವ ಥರ ಇರುತ್ತೆ, ರೇಡಿಯಲ್ ಆರ್ಮ್ ಅದ್ರದ್ದು ಯೂಸಸ್ ಏನು ಅನ್ನೋದು ಒಂದೊಂದು ಪಾಯಿಂಟಲ್ಲಿ ಬರೆದ್ರೆ 3 ಮಾರ್ಕ್ಸ್ಗೆ ಎನಫ್ ಅಂತ ಹೇಳ್ಬೋದು. ಸೊ ಟ್ವಿಸ್ಟ್ ಡ್ರಿಲ್ದು ಯಾವ್ದಾದ್ರು 3 ಪಾರ್ಟ್ಸ್ ಕೇಳಿದ್ದಾರೆ. ಶ್ಯಾಂಕ್ ಅನ್ನೋದು ತೊಗೊಂಡಿದ್ದೀವಿ. ಶ್ಯಾಂಕ್ ಅಂತ ಹೇಳಿದ್ರೆ ಡ್ರಿಲ್ಲಿಂಗ್ ಮಿಷಿನಲ್ಲಿ ಆ ಡ್ರಿಲ್ ಹೆಡ್ಗೆ ಫಿಕ್ಸ್ ಮಾಡುವಂತಹ ಒಂದು ಜಾಗ. ಸ್ಟ್ರೈಟ್ ಶ್ಯಾಂಕ್ ಅಥವಾ ಟೇಪರ್ ಶ್ಯಾಂಕ್ ಅಂತ 2 ಟೈಪ್ ಆಫ್ ಶ್ಯಾಂಕ್ನ ನಾವು ನೋಡ್ಬೋದು. ಇನ್ನು ಬಾಡಿ ಅಂತ ಹೇಳಿದ್ರೆ ಶ್ಯಾಂಕ್ ಮತ್ತು ಪಾಯಿಂಟ್ ಮಧ್ಯೆ ಇರುವಂತಹ ಪೋರ್ಷನ್ಗೆ ಬಾಡಿ ಅಂತ ಕರಿತೀವಿ. ಇದರಲ್ಲಿ ಫ್ಲೂಟ್ಸ್ ಮತ್ತು ಲ್ಯಾಂಡ್ಸು ಇರುವಂಥದ್ದು. ಫ್ಲೂಟ್ ಅಂತ ಹೇಳಿದ್ರೆ ಎಲಿಕಲ್ ಗ್ರೂಸ್ ಅಲಾಂಗ್ ದ ಬಾಡಿ. ಎಲಿಕಲ್ ಗ್ರೂಸ್ ಏನು ಇರುತ್ತೆ, ನೀವು ಆ ಕರ್ವ್ ನೋಡಿದ್ರಲ್ಲ, ಅದು ಎಲಿಕಲ್ ಗ್ರೂಸು. ಅದನ್ನು ನಾವು ಫ್ಲೂಟ್ಸ್ ಅಂತ ಕರಿತೀವಿ. ಸೊ ಫ್ಲೂಟಿಂದನೇ ನಮಗೆ ಚಿಪ್ಪು ಸರಿಯಾದ ರೀತಿಯಲ್ಲಿ ಮೂವ್ ಆಗಿ ಹೊರಗಡೆಗೆ ಬೀಳುವಂಥದ್ದು. ಮತ್ತು ಕಟಿಂಗ್ ಫ್ಲೂಯಿಡು ಎಲ್ಲ ಕಟಿಂಗ್ ಎಡ್ಜ್ಗೂ ರೀಚ್ ಆಗುವಂಥದ್ದು ಫ್ಲೂಟ್ ಇರೋದ್ರಿಂದ. ಹಾಗಾಗಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು. ಡ್ರಿಲ್ಲಿಂಗ್ ಮಿಷಿನ್ದು ಟೈಪ್ಸ್ನ ಕಂಪೇರ್ ಮಾಡಿ ಅಂತ ಹೇಳಿದ್ದಾರೆ. ಯು ಕ್ಯಾನ್ ಟೇಕ್ ಎನಿ 5 ಪೋರ್ಟಬಲ್ ಡ್ರಿಲ್ಲಿಂಗ್, ಸೆನ್ಸಿಟಿವ್, ಪಿಲ್ಲರ್, ರೇಡಿಯಲ್ ಮತ್ತು ಮಲ್ಟಿಸ್ಪಿಂಡಲ್ ಡ್ರಿಲ್ಲಿಂಗ್ ಮಿಷಿನು. ಅದ್ರದ್ದು ಫೀಚರ್ಸ್ ಬರೀರಿ, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಮತ್ತು ಅದ್ರ ಯೂಸ್ ಆಗುವಂತಹ ಅಡ್ವಾಂಟೇಜಸ್ಸು. ಇಷ್ಟನ್ನು ಕೂಡ ಒಂದೊಂದು ಪಾಯಿಂಟಲ್ಲಿ ಬರೆದ್ರೆ 5 ಮಾರ್ಕ್ಸಿಗೆ ಸಾಕಾಗುತ್ತೆ. ಅಡ್ವಾಂಟೇಜಸ್, ಅಪ್ಲಿಕೇಶನ್ಸ್ ಡ್ರಿಲ್ಲಿಂಗ್ ಮಿಷಿನ್ಸ್ದು ಸ್ಟಾರ್ಟಿಂಗ್ ಸೆಷನಲ್ಲೇ ಹೇಳಿದ್ದೆ. ಇದು ಸಿಂಪಲ್ ಆ್ಯಂಡ್ ಈಸಿ ಟು ಆಪರೇಟ್ ಮಾಡೋಕ್ಕೆ. ಹೈ ಆ್ಯಕ್ಯುರಸಿ ಮತ್ತು ಪ್ರೆಸಿಷನ್ ಹೋಲ್ಸ್ನ ಜನರೇಟ್ ಮಾಡ್ಬೋದು. ಮಲ್ಟಿಪಲ್ ಆಪ್ರೇಷನ್ನ ಪರ್ಫಾರ್ಮ್ ಮಾಡ್ಬೋದು. ಡಿಫ್ರೆಂಟ್ ಮೆಟೀರಿಯಲ್ಸ್ಗೆ ಇದು ಸೂಟಬಲ್ಲು. ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್, ಆಟೋಮೊಬೈಲ್ ವರ್ಕ್ಶಾಪ್ಸ್, ಫ್ಯಾಬ್ರಿಕೇಷನ್ ಶಾಪ್ಸ್, ಮೇಂಟೆನೆನ್ಸ್ ಮತ್ತು ರಿಪೇರ್ ವರ್ಕಲ್ಲಿ ನಾವು ಡ್ರಿಲ್ಲಿಂಗ್ ಮಿಷಿನ್ಸ್ನ ನೋಡ್ತೀವಿ. ಇನ್ನು ರೇಡಿಯಲ್ ಡ್ರಿಲ್ಲಿಂಗ್ ಮಿಷಿನ್ದು ಪಾರ್ಟ್ಸ್ ಬಗ್ಗೆ ಕೇಳಿದ್ದಾರೆ. ಕನ್ಸ್ಟ್ರಕ್ಷನ್ಗೆ ನೀವು ನೀಡ್ ಟು ರೈಟ್ ದಿಸ್ ಡಯಾಗ್ರಾಮ್ ಬರೆದು ಏನೇನೆಲ್ಲ ಪಾರ್ಟ್ಸ್ ಇದೆ ಅಂತ ಬರೀಬೇಕಾಗುತ್ತೆ. ಆ್ಯಂಡ್ ಸಮ್ ಆಫ್ ದ ಪಾರ್ಟ್ಸ್ ಯು ನೀಡ್ ಟು ಎಕ್ಸ್ಪ್ಲೈನ್. ಅದರದ್ದು ಪಾರ್ಟ್ಸ್ಗಳು ಯಾವ ಥರ ವರ್ಕ್ ಆಗುತ್ತೆ, ಏನು ಯಾವ ವರ್ಕ್ ಪೀಸ್ನ ಎಲ್ಲಿ ಫಿಕ್ಸ್ ಮಾಡಿರ್ತಾರೆ, ರೇಡಿಯಲ್ ಆರ್ಮ್ನ ಯಾವ ಥರ ಅಡ್ಜಸ್ಟ್ ಮಾಡ್ತಾರೆ, ಡ್ರಿಲ್ ಹೆಡ್ ಯಾವ ಥರ ಮೂವ್ ಆಗುತ್ತೆ, ಅದ್ರ ಬಗ್ಗೆ ಒಂದು 5 ಪಾಯಿಂಟನ್ನು ಬರೆದ್ರೆ ಸಾಕಾಗುತ್ತೆ ಈ ಕ್ವಶನ್ಗೆ. 5 ಡ್ರಿಲ್ಲಿಂಗ್ ಆಪ್ರೇಷನ್ಸ್ ಕೇಳಿದ್ದಾರೆ. ಯು ನೀಡ್ ಟು ರೈಟ್ ಡ್ರಿಲ್ಲಿಂಗ್, ರೀಮಿಂಗ್, ಸ್ಪಾಟ್ ಫೇಸಿಂಗ್, ಟ್ಯಾಪಿಂಗ್ ಆ್ಯಂಡ್ ಅನದರ್ ಆಪ್ರೇಷನ್. ಅದ್ರದ್ದು ಡೆಫಿನಿಷನ್ ಬರೀರಿ. ಆ್ಯಂಡ್ ಯು ರೈಟ್ ಅ ಸಿಂಪಲ್ ಸ್ಕೆಚಸ್ ಲೈಕ್ ದಿಸ್. ನೀವು ಇದೇ ಥರ 3 ಡಯಾಗ್ರಾಮ್ ಸ್ಕೆಚ್ ಇಲ್ಲದೇ ಇದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ರೈಟ್ ದ ಕರೆಕ್ಟ್ ಡೆಫಿನಿಷನ್ ಆ್ಯಂಡ್ ಕರೆಕ್ಟ್ ಪೊಸಿಷನ್ ಆಫ್ ದ ಕಟಿಂಗ್ ಟೂಲ್. ಅದನ್ನು ಬರೆದ್ರೆ ಸಾಕಾಗುತ್ತೆ. ಇನ್ನು ಟ್ವಿಸ್ಟಿಲ್ ನಾಮನ್ಕ್ಲೇಚರ್ ಬಗ್ಗೆ ಅಗೇನ್ 3 ಮಾರ್ಕ್ಸ್ ಕ್ವಶನಲ್ಲೂ ಇತ್ತು. ಡಯಾಗ್ರಾಮ್ ಬರೆದು ನೀವು ಅದ್ರದ್ದು ಸಿಗ್ನಿಫಿಕೆನ್ಸ್ ಕೇಳಿದ್ದಾರೆ ಇಲ್ಲಿ. ಸೊ ಯಾಕೆ ಟ್ವಿಸ್ಟ್ ಡ್ರಿಲ್ಲು ಅಷ್ಟೊಂದು ಇಂಪಾರ್ಟೆಂಟು, ಆ್ಯಕ್ಯುರೇಟ್ ಹೋಲ್ ಬೇಕು ಅಂತ ಹೇಳಿದ್ರೆ ನಿಮಗೆ ಏನು ಟ್ವಿಸ್ಟ್ ಡ್ರಿಲ್ಲು ಎಫಿಷಿಯೆಂಟಾಗಿ ವರ್ಕ್ ಮಾಡುತ್ತೆ. ಎಫಿಷಿಯೆಂಟ್ ಕಟಿಂಗ್ ಇದರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಚಿಪ್ಪು ಸರಿಯಾದ ರೀತಿಯಲ್ಲಿ ಫ್ಲೂಟ್ ಇರೋದ್ರಿಂದ ಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಟೂಲ್ ಸ್ಟ್ರೆಂತು ತುಂಬ ಚೆನ್ನಾಗಿರುತ್ತೆ ವೆಬ್ ಥಿಕ್ನೆಸ್ ಇರೋದ್ರಿಂದ. ಇನ್ನು ಸರ್ಫೇಸ್ ಫಿನಿಷು ತುಂಬ ಚೆನ್ನಾಗಿ ಬರುತ್ತೆ.
ಸೊ ದಟ್ ಇಟ್ ರೆಡ್ಯೂಸಸ್ ಫ್ರಿಕ್ಷನ್ ಅಂತಲೂ ಕೂಡ ಹೇಳ್ಬೋದು. ಸೊ ಇಷ್ಟಾಗಿತ್ತು ಕೆಲವೊಂದು ಕ್ವಶನ್ಸು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಅಸ್ ಎ ಕಮೆಂಟ್. ಐ ಆಮ್ ಹ್ಯಾಪಿ ಟು ಆನ್ಸರ್. ಸೊ ಡೋಂಟ್ ಫರ್ಗೆಟ್ ಟು share, subscribe and like. Thank you so much for watching.